ತಂದೆ ತಾಯಿ ಯಾರು ಇಲ್ರಿ, ನಾವಿಬ್ರು ಅಕ್ಕ ತಂಗಿಯರು. ನಮ್ಮ ತಂಗಿದ್ರ ಚಂದ ಐತಂತೇಳಿ ಮಾಡಿ ಕೊಟ್ಟಿದ್ದೇವ್ರಿ ದೇವ್ರ. ನಮ್ಮ ತಂಗಿದ್ ಲಗುನ ಕಲ್ಸ್ಕೊಂಡು ಕೂತ. ನಮ್ಮ ತಂಗಿಯರ ಸಾಂದ್ ಐತ್ರಿ, ಅದಕ್ಕರೆ ಏನೂ ತಿಳಿಯೋದಿಲ್ಲ. ನಮ್ಮ ತಂಗಿಗೆ ಸರ್ಕಾರದಿಂದ ಏನು ಸಹಾಯ ಮಾಡ್ತಾರೆ ಮಾಡಿ. ಅವ್ರದ್ದು ದಂಧೆ ಮಾಡ್ತಿದ್ರಿ, ಅಂಗಡಿ ಪಾನ್ ಶಾಪ್ ಅಂಗಡಿ ಮಾಡ್ತಿದ್ರಿ. ಇವ್ರು ನಮ್ಮ ತಂಗಿಯವ್ರ ಮನ್ಯಾಗ ಇರ್ತಿದ್ರಿ. ಹೆಚ್ಚಿಂದ ಈಗ ಸಾಲಿಗೆ ಇದಕ್ಕೆ ಹೋಗಿದ್ರಿ ಕೆಲ್ಸಕ್ಕೆ. ಒಟ್ಟ ಒಂದಿನ ಹೊರಗೆ ಕಳ್ಸಿದ್ದಾವ ಅಲ್ರಿ. ನಮ್ಮ ತಂಗಿ ಸಂಸಾರ ಭಾಳ ಚಂದ ಇತ್ರಿ. ದೇವ್ರೆಲ್ಲ ಕಸ್ಕೊಂಡು ಮುರ್ಕೊಂಡು ಹೋದ. ಈಗ ಸಾಂದ್ ಅದ್ರ ಜೀವನ ಹೆಂಗ್ರಿ ಅನ್ನಂಗಾಗೈತೆ ನೋಡ್ರಿ. ಮಕ್ಕಳನ್ನೇ ಇಲ್ಲ. 5 ವರ್ಷ ಆಯ್ತಿರ ಲಗ್ನ. ಈಗ ಒಬ್ಬಂಟಿ ಜೀವನ ಅದು. 5 ವರ್ಷ ಆಗಿತ್ತು. ಇನ್ನೂ ಇಲ್ಲ. ಏನು ಮಾತಾಡಿಲ್ಲತ್ರಿ ಸರಿ. ಊಟ ಮಾಡ್ಯಾರಿ ಗಂಡ ಹೆಂಡತಿ. ಊಟ ಮಾಡಕ್ಕೆ ಈಗ ಹೊಕ್ಕಿನಂತೂ ಅಂದಿಲ್ಲತ್ರಿ. ಎತ್ತಿನಿತ್ತ ಹೊರಗೆ ಹೋಗ್ಯಾರ, ಕರಿಯಾಕ ಬರೋಣ ಹೋಗ್ಯಾರತ್ತೆ. ಗಾಡಿ ಸದ್ಯಕ್ ಮನೆ ಮುಂದೆ ಐತ್ರಿ. ಮುಂಜಾನೆ ಏನೋ 10 ತನ ಓಪನ್ ಮಾಡ್ಯಾರತ್ರಿ. ಮಾಲ್ ತಂದದು ಬಂದು ಮಕ್ಕೊಂದಿದ್ರತಿ. ಸಾಲಿಯಿಂದ ಬರೋಣ, ಅಡ್ಗೆ ಮಾಡೋಣ, ಊಟ ಮಾಡೋಣ ಅಟ್ಟಕ್ಕರೆ. ಒಳಿಂತಲ್ಲಿ ಹೊಕ್ಕಿನಿ ಬರ್ತೀನಿ ಅಂತ ಏನು ಹೇಳಿಲ್ಲತ್ರಿ. ಇದು ಹುಡುಗಿ ಹೊರಗ ನಿಂತಾನ ಬಿಡತ್ತೆ. ಈಕಿ ಹೊರಗೆ ಬಂದು ನೋಡಿಲ್ರಿ. ತಡದ್ರ ಉಳಿತಿದ್ ನನ್ ಯಾರಿಗೂ ಗೊತ್ತ. ನಮ್ಮ ತಂಗಿ ಗಂಡ ಈಗ ನಮ್ದು ಎಂತ ವರ್ಷ ಮಾಡತ್ರಿ. ನಮಗೆ ಯಾರ್ದು ಆಸರೆ ಇಲ್ರಿ. ಈಗ ದೇವ್ರ ಒಂದ ನಮ್ಗೆ ಆಸರೆ. ಈಗ ಒಬ್ರಿ. ನಮಗೂ 2 ಹೆಣ್ಮಕ್ಳು ಅದಾರ್ರಿ. ನಮ್ದು ಚಂದ ಇಲ್ರಿ ಸರಿ. ತಾಯಿ ಮನ್ಯಾಗ ಅದೇವ್ರಿ ನಾವ್. ಏನೋ ಹಿರಿಯರ್ ಎಲ್ಲಾರು ಕುಡಿಸಿ ಇದೊಂದು ಇಲ್ಲಿ ಮೇಟಿಗೆ ಹಚ್ಚಿದ್ರಿ. ಎಂತ ಚಂದ ನಡೆದಿತ್ರಿ. ಆದ್ರೆ ದೇವ್ರೆಲ್ಲ ಮುರ್ಕೊಂಡ್ ಹೋದ. ನನಗೇನು ಗೊತ್ತಿಲ್ರಿ. ನಾವ್ ಅಲ್ಲಿರೋರಿ. ಅವ್ರು ಬ್ಯಾರೇನೆ ಇದ್ರಿ. ಅವ್ರು ಆಕಿನೂ ನಮ್ಮ ಮುಂದೆ ಹಿಂಗ್ ಒಕ್ಕಾನ್ಯಕ್ಕ ಹಿಂಗ್ ಮಾಡ್ತಾನಂತ ಏನು ಹೇಳಿದಿಲ್ರಿ. ನಮ್ಮ ಮುಂದೆ ನಮ್ಮ ಜೋಡಿ ಹೆಚ್ಚಿಗೆ ಮಾತಾಡ್ತಿದ್ರಿ ಇದ್ದಿದ್ದಿಲ್ರಿ. ನಾವು ಅವ್ರ ಮನೆಗೆ ಬರ್ತಿದ್ದಿಲ್ಲ. ಚಂದ ಇದ್ರ ಸಾಕತ್ತೇಳಿ ಸುಮ್ಮಿದ್ದೇವ್ರಿ ನಾವು. ಒಂದಿನ ಮನೆ ಅವತ್ತು ನಮ್ಮ ಹುಡುಗರು ಕರ್ಕೊಂಡು ಗಾಡಿ ಮೇಲೆ ತಂದ್ಬಿಟ್ಟು ನಾವು ಒಳ್ಳೊಂದ್ ಮಾಡಿ ನೋಡಿಲ್ರಿ. ನಾವು ಏನ್ರಿ ನಾವು ಬಡವ್ರು. ಅವರು ದುಡ್ಕೊಂಡ್ ತಿನ್ನುತ್ತಾನೆ ನೆಲೆ ಇಲ್ಲ. ಅವ್ರಿಗೆ ತಂದೆ ತಾಯಿ ಇಲ್ಲ. ಸರ್ಕಾರ ಏನು ಸಹಾಯ ಮಾಡ್ತೈತಿ. ಈಗ ಆಕಿಗೂ ಯಾರು ಮಕ್ಳು ಇದ್ರೆ ಹೆಂಗೋ ನಡೀತೇನೆ. ಈ ಕಡೆ ಮಕ್ಳು ಇಲ್ಲ, ಈ ಕಡೆ ಗಂಡುಗಳಿಲ್ಲ, ಯಾರು ಇಲ್ರಿ ಆಕಿಗೆ. ಈಗ ಸಣ್ಣ ಜೀವನ ಹೆಂಗ್ ಅಲಬೇಕು ರೀ. ನಮ್ಮ ಹೆಸರು ಬಸ್. ಹೇಳ್ರಿ, ನಮ್ಮ ಜೋಡಿ ಮಾತಾಡ್ತಿದ್ದಿಲ್ರಿ. ನಮ್ಮ ಮನೆಗೆ ಬರ್ತಿದ್ದಿಲ್ರಿ. ತಮ್ಮಷ್ಟಕ್ಕೆ ತಾವ ಇದ್ರ ಅವ್ರು. ಯಾರನ್ನೂ ಹೊಳ್ಳಿ ನೋಡ್ತಿದ್ದಿಲ್ರಿ. ನಮ್ಮ ಮನೆಗೆ ಬರ್ತಿದ್ದಿಲ್ಲ. ನಮಗೆ ಆರಾಮಿಲ್ಲ ಅಂದ್ರೂ ಬರ್ತಿದ್ದಿಲ್ಲ. ಒಟ್ಟ ಹೊಳ್ಳೆ ನೋಡ್ತಿದ್ದಿಲ್ರಿ, ಮಾತಾಡ್ಸ್ತಿದ್ದಿಲ್ಲ. ತಾನು ಹೆಂಡತಿ ಆತು ಆತು ಅಷ್ಟ. ಏನು ಅವ್ನು ಇದ್ರೂ ನಾವೇನೋ ಒಂದಿನ ಹೋಗಿ ಅವ್ನ ಬಾಗಿಲಿಗೆ ನಿಂದಿರ್ತಿದ್ದಿಲ್ರಿ. ನಮ್ಮ ತಮ್ಮ ರೀ, ಕಾಸ ತಮ್ಮ ರೀ. ನಾವು 8 ಮಂದಿ ರೀ. 5 ಮಂದಿ ಹೆಣ್ಮಕ್ಳು, 3 ಮಂದಿ ಗಂಡು ಮಕ್ಕಳು ರೀ. ಮೊದಲು ಒಬ್ಬ ಸತ್ತಿದ್ದೇನೆ ರೀ. ಒಬ್ಬ ನಡಿನವ್ರಿ. ಇನ್ನೊಬ್ಬ ನಮ್ಮ ತಮ್ಮ ಅದನ್ರಿ. ನಾವು ಒಟ್ಟರು ಕೂಡಿದೇವ್ರಿ. ಅವ ನಮ್ಮ ಜೋಡಿ ಇದ್ದಿದ್ದಿಲ್ಲ. ಅವ ಬ್ಯಾರೆ ಇದ್ದೇನ್ರಿ. ಹೊಳ್ಳಿ ನೋಡ್ತಿದ್ದಿದ್ದಿಲ್ಲ. ಮೊನ್ನೆ ಈಗಂತ್ರು 1 ವರ್ಷ 6 ತಿಂಗಳು ಆತ್ರಿ. ಮೊದಲು ಜೀವ ಇದ್ದೇನ್ರಿ. ಲಗ್ನ ಆಗಾನ ಏನು ಅವ ನಿಂದಿರ್ಲಿಲ್ರಿ ನಮ್ಮ ಮನ್ಯಾಗ. 1 ವರ್ಷನೂ ನಿಂದಿರ್ಲಿಲ್ಲ ಅವ್ರು. ನಮಗೆ 6 ಗಂಟೆಗೆ ಫೋನ್ ಬತ್ರಿ. ನಾವು ಹೊರಗಲ್ಲಿ ಸಂತಿ ವ್ಯಾಪಾರ ಮಾಡ್ತಿದ್ದೀರಿ. ಯಾವುದೋ ನಂಬರ್ಲೆ ಫೋನ್ ಬತ್ತು. ನಾ ಎತ್ತಿಲಿಲ್ರಿ. ಮತ್ತು ನಮ್ಮ ಅಕ್ಕನ ಮಗಗೆ ಫೋನ್ ಬತ್ತು. ಹಿಂಗೆ ನಿಮ್ಮ ಪುಂಡ್ಲಿಕ್ಕೆ ಬಿದ್ದು ಸತ್ತಾನಿಲ್ಲ ಹೊಳಿ ದಂಡ್ಯಾಗ ಬಾ. ನಾವು ನಂಬಲಿಲ್ರಿ. ಅವ್ ಹಂಗೆ ಇತ್ರಿ. ಅವ್ನು ಸಾಯ್ತಾನ ಅನ್ನೋದು ಗೊತ್ತಿದ್ದಿದ್ದಿಲ್ಲ ನಮಗೆ. ಅವ್ ಇಸ್ಪೆಟ್ ಆಡಕ್ಕೆ ಹೋಗ್ಕಾನೋ ಏನು ಮಾಡ್ತಾನೋ ನಮ್ಗೇನೋ ಗೊತ್ತಿದ್ದಿದ್ದಿಲ್ರಿ ವಿಷಯನ. ಅವಾಗ ನಮ್ಗೆ ಸಂಪರ್ಕ ಇದ್ದಿದ್ದಿಲ್ರಿ. ಭಾಳ ಮಾತಾಡ್ತಿದ್ದೇ ಇಲ್ಲ. ಅವ ಏನೂ ವಿಚಾರ ಮಾಡ್ತಿದ್ದಿಲ್ಲ. ನಾವು ಭಾಳ ತಲೆ ಕೆಡ್ಸ್ಕೊತಿದ್ದಿಲ್ರಿ. ಫೋನ್ ಬರೋಣ ಇವ್ ನಮ್ಮ ಅಕ್ಕನ ಮಗ ಹೊರಗೆ ಬಂದನ್ರಿ ಮಾತಾಡ್ಕೊತ. ನಾ ಅಲ್ಲ ಅಂದಿನ್ರಿ. ಅಲ್ಲ ಇಲ್ಲ ನಾ ಫೋಟೋರು ಬಿಡ್ತೇವೆ ನೋಡ್ರಿ ಅನ್ನ. ಅವಾಗ ನಮಗೆ ಕನ್ಫರ್ಮ್ ಆತ್ರಿ. ಅದು ಹಂಗೆ ಹೋದೇವ್ರಿ. ನಾವು ಅಲ್ಲೇ ಸ್ಥಳಕ್ಕೆ ಹೋದೇವ್ರಿ. ಅಲ್ಲೇ 2-3 ತಾಸು ಕೂತೇವು. ಹಂಗೆ ಬಿಜಾಪುರಕ್ಕೆ ತೊಗೊಂಡು ಹೋದ್ರು. ಈಗ ನಿನ್ನೆ ಬಾಡಿ ಕೊಟ್ರಿ. ನಿನ್ನ ಮಣ್ಣಾಗೈತಿ. ಸಾಲನೂ ಐತತ್ರಿ ಹೊರಗೆ. ಆ ಕಡೆ ಬ್ಯಾಂಕಿಂದು 2-3-4 ಲಕ್ಷ ರೂಪಾಯಿ ಲೋನ್ ಪಾನ್ ಹಾಕ್ಸ್ಯಾನತ್ರಿ. ಇಟ್ಟು ಮಾಡಿ 3-4 ಲಕ್ಷ ರೂಪಾಯಿ ಸಾಲ ಐತತ್ ಹೇಳ್ತಾರೆ. ಇನ್ನೀಗ ಹಿರಿಯರು ಕೂಡಿದ್ರಿ ನಾನು ಹಾಕ್ತಿದ್ರಿ. ಅಷ್ಟು ಗೊತ್ತಿಲ್ರಿ. ಐತೆ ಅನ್ನಕತ್ತಾರ್ರಿ. ಹೊರಗೆ ಏನೇನೈತೆ ಗೊತ್ತಿಲ್ರಿ. ಈ ಬ್ಯಾಂಕಿನಾಗಂತೂ 4 ಲಕ್ಷ ತನ ಮ್ಯಾಗ ಐತ್ರಿ. ಬ್ಯಾಂಕಿಂದ ಅಷ್ಟ ಗೊತ್ತೈತ್ರಿ. ಹೊರಗೆ ನೀವು ಮಂದಿ ಕೊಡ್ಬೇಕೋ ಮಂದಿ ಇವ್ ಕೊಡ್ಬೇಕೋ ನಮ್ಗೆ ಗೊತ್ತಿಲ್ರಿ.
ನಮ್ಮ ಆತನದಲ್ಲ ಮನೆ ನಡೀತೈತಿ ಇವ್ರದ್ದು. ಹಾಂ ಆತನದಿಂದ ರೀ ಇಬ್ಬರ ಗಂಡ ಹೆಂಡ್ತಿ ಇದ್ರಿ ನಮ್ಮನ್ನು ಬಿಟ್ಟು ಹೋಗಿ ಬ್ಯಾರೆ ಇದ್ರಿ ಅವ್ರು ಯಾರನ್ನೂ ನೋಡ್ತಿದ್ದಿಲ್ರಿ ಅಕ್ಕಂಗಿಯರ್ನದು ಕಿರಾಣಿ ಅಂಗಡಿ ಇಟ್ಕೊಂಡಿದ್ರು. ಪಾನ್ ಶಾಪ್ ಇತ್ರಿ ಪಾನ್ ಶಾಪ್. ಪಾನ್ ಶಾಪ್ ಇತ್ರಿ ತನ್ನ ಹೆಂಡ್ತಿ ಆತು ತಾ ಆತು ನಮ್ಮನ್ನು ಹೊಳ್ ನೋಡ್ತಿದ್ದಿಲ್ರಿ ಆರಾಮಿರ್ಲಿಕ್ಕೂ ಮಾನ್ಯ 8 ದಿನ ನಾ ದವಾಖಾನೆ ಮಕ್ಕೊಂಡ್ರು ನಮ್ಮ ಮನೆ ಸನಿಯಕ್ಕೆ ಬಂದಿದ್ದಿಲ್ರಿ ಅವ್ ಮಂದಿ ಹೇಳಿದ್ರ ಸಮ ಬಂದಿದ್ದಿಲ್ರಿ. ಇವಾಗ ಏನಾಗ್ಬೇಕಂತ ಸರ್? ಏನು ಮಾಡ್ತೀರಿ ನೋಡ್ರಿ ನೀವು ಸರ್ ಏನು ಮಾಡ್ತೀರಿ? ನಾವು ತಾಯಿ ತಂದಿ ಇಲ್ರಿ ಏನೋ ಇದು ಅನಾನ ಇಲ್ಲೇ ಬಡವ್ರ ಹುಡುಗಿ ತೆಗೆದು ನಾವು ಒಂದಿಂದ ಲಗ್ನ ಮಾಡಿದೇವ್ರಿ. ನಮಗೂ ತಾಯಿ ತಂದಿ ಇಲ್ಲ, ನಾವು ದುಡ್ಕೊಂಡು ತಿನ್ಕೋತ ಹೊಂಟೇವ್ರಿ. ಸಜ್ಜಿಲ್ರಿ. ನನ್ನ ಹೆಸರು ಶಂಕರಮ್ಮ. ಅಂದ್ರೆ ನಿಮ್ಗೆ ಏನಂತಂದ್ರು? ಏನು ಮನ್ಯಾಗ ಏನು ಮಾತಾಡ್ತಿದ್ರು ಏನಾರ? ಮಾತಾಡ್ತಿದ್ದೀವ್ರಿ, ಕೂತ್ ಊಟ ಮಾಡೀವ್ರಿ, ಎಲ್ಲ ಮಾಡೀವ್ರಿ. ಇಬ್ರು ಹುಡುಗರು ಬಂದ್ರಿ, ಇಲ್ಲೇ ಹೊರ ನಿಂತು ಮಾತಾಡ್ತಾ ಬಿಡತ್ತೇಳಿ ನಾ ಒಳಗೆ ಹೋಗಿನ್ರಿ. ನಾ ಬರೋಟಿಗೆ ಹೋಗಿ ಹೋಗ್ತಿದ್ದೆ. ನೀವು ಪುಂಡ್ಲಿಕ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 5 ವರ್ಷ ಆಯ್ತು. ಅಂದ್ ಏನು ಹೇಳೋದು ತಮ್ಮ? ನಮಗೇನು ಹೋಗುಮ್ದ ಏನು ಮಾತಾಡ್ಲೇ ಇಲ್ರಿ ಸರ್ ಅವರು. ನಾವು ಹೊರಗೆ ನಿಂತು ಮಾತಾಡ್ತಾ ಬಿಡು ಅಂತೇಳಿ ನಾವು ಒಳಗೆ ಹೋಗಿನ್ರಿ. ಒಳಗಿಂತ್ರ ಹೊರಗೆ ಬರ್ಬೇಕಾ ಹೋಗೇ ಬಿಟ್ಟಿರ್ತಾರ್ರಿ. ನೀವೇನು ಫೋನ್ ಮಾಡಿದಾರ? ನಾವೇನು ಫೋನ್ ಮಾಡಿಲ್ರಿ. ಬರ್ತಾಡ್ ಬಿಡು ಅಂತೇಳಿ ನಾ ಹಿಂಗ ಸುಮ್ಮ ಒಳಗೆ ಇದ್ದೆ ರೀ. ಅಂದ್ರೆ ಅಂಗಡಿ ಇದು ಪಾನ್ ಶಾಪ್ ಬಿಟ್ಟು ಹೋಗಿಬಿಟ್ಟಾರ ಅಂದ್ರೆ? ಮಧ್ಯಾಹ್ನ ತನ ತೆಗ್ದಿದ್ರಂತ್ರಿ. ಮಧ್ಯಾಹ್ನ ಮೇಲೆ ಬಂದ್ ಮಾಡ್ಕೊಂಡು ಹೋಗಿದ್ದು. ಊಟಕ್ಕೆ ಬಂದಿದ್ರು? ಅವತ್ತು ಅಂಗಡಿನ ಸುಟ್ಟಿ ಮಾಡಿದ್ರಿ ಸರಿ ಅವರು. ಊಟದ ಮಾಡಿ ನಾವು ಸಾಲಿಗೆ ಹೋಗಿದ್ದೀವ್ರಿ ಸರಿ. ಸಾಲಿಂತ್ರ ಬಂದು ಇಬ್ರು ಕೂತು ಊಟ ಮಾಡೀವ್ರಿ. ಊಟ ಮಾಡಿ ಮಕ್ಕೊಂತ್ರಿ. ಇಬ್ರು ಹುಡುಗರು ಬಂದು ರೀ ಒಳ್ಳೆ ಮಳೆ ಫೋನ್ ಹಚ್ಚಾಕತ್ತಿದ್ರಿ ಅವ್ರಿಗೆ, ಬರ್ತಿಲ್ಲ ಅಂತೇಳಿ. ಹಂಗ ಮಕ್ಕ ತೊಳ್ಕೊಂಡು ನಾವು ಹೊರಗೆ ಹೋಗಿದ್ರಿ. ಹೊರಗೆ ನಿಂತು ಮಾತಾಡಿ ಒಳಗೆ ಬರ್ತಾರತ್ತೇಳಿ ನಾವು ಒಳಗೆ ಹೋಗಿನ್ರಿ ಸರ್. ಯಾವಾಗಾರ ಹೋಗಿದ್ರಿ, ಹೋದ್ರು ಇಲ್ಲೇ ಸರ್ಕಲ್ಗೆ ಹೋಗಿದ್ರಿ. ಅಷ್ಟು ದೂರ ಏನು ಹೋಗೋದು ನನಗೇನು ಗೊತ್ತಿದ್ದಿಲ್ಲ. ನಮ್ಗೆ ಇಲ್ಲಿ ಮಗನ ಮನೆ ಬಂದು ಹೇಳ್ದಾಗ ಗೊತ್ತಾತ್ರಿ, 6ಕ್ಕೆ ಗೊತ್ತಾಗಿತ್ರಿ ನಾವು. ಶಾಕ್ ಆತ್ರಿ ಸರ್. ಇವಾಗ ಏನಾಗ್ಬೇಕಂತೀರಿ ಸರ್ಕಾರದಿಂದ? ನಮಗೂ ತಂದೆ ತಾಯಿ ಇಲ್ರಿ, ಅವ್ರಿಗೆ ತಂದೆ ತಾಯಿ ಇಲ್ಲ. ಸರ್ಕಾರದಿಂದ ಏನ್ರ ಒಂದು ಸ್ವಲ್ಪ ಸಹಾಯ ಮಾಡಿದ್ರೆ ತುಂಬ ಒಳ್ಳೇದಾಗ ಜೀವ. ಈಗ ನೀವು 5 ವರ್ಷ ಮದುವೆ ಆಗಿ ಮಕ್ಕಳು ಸಹ ಇಲ್ಲ, ಗಂಡು ಇಲ್ರಿ. ಜೀವನ ಹೆಂಗ ಅನ್ನುವಂಥದ್ದು ಅತಂತ್ರ ಬರುತ್ತೆ. ಸರ್ಕಾರದಿಂದ ಸಹಾಯ ಆದ್ರೆ ತುಂಬ ಚಲೋ ಆಗುತ್ತೆ. ನಿನ್ನೆ ಇವ್ರು ಬಂದಿದ್ರು ಮಿನಿಸ್ಟ್ರು, ಏನಂದ್ರು ಅವರು? ನಾವು ಒಳಗೆ ಕೂತಿದ್ದೀವ್ರಿ, ನಾವು ಏನು ಬಂದಿದ್ರಿ ಸರ್. ಅವರು ಕರೆದ್ರಿ, ದುಡ್ಡು ಕೊಟ್ಟು ಮಾತಾಡ್ಸ್ಬಿಟ್ಟು ಹೋದ್ರಿ ಸರ್. ಈಗ ಅವರ ಈಗ ನಿಮ್ಗೆ ಆಧಾರ ಆಗಿದ್ದು? ಅವ್ರ ಸರ್. ಮತ್ತೀಗ ನಿಮ್ಗೆ ಮಕ್ಕಳು ಕಡೆ ಈಗ ಜೀವನ ಮುಂದಿನ ಒಂದು ಅತಂತ್ರ ಅನಿಸ್ತದೆ. ಸರ್ಕಾರ ಅಥವಾ ಹಿಂಗೇನಾರ ನೆರವು ಹಿಂಗೇನಾರು ಕೋರಿಕೆ ಕೇಳಬೇಕು? ಸರ್ಕಾರದಿಂದ ಕೊಟ್ಟರೆ ತೀರಾ ಚಲೋ ಆಗತ್ರಿ ಸರ್. ನಿಮ್ಮ ಹೆಸರು? ಮಂಜುಳಾ ರೀ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.